ತೀರ್ಮಾನ ಮಾಡಬೇಕು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡಬೇಕು. ಬಹುಶಃ ಇವತ್ತು ಅದೇ ಪ್ರೊಸೀಜರ್ ಮಾಡ್ತಾರೆ. ಓಪನ್ ಲಾಬಿಗಳು ಯಾವುದು ಆಗ್ತಾ ಇರಲಿಲ್ಲ, ಯಾವುದೇ ಶಾಸಕರುಗಳು ಪಾರ್ಟಿ ಲೈನ್ ಬಿಟ್ಟು ದಾಟಿ ಹೋಗ್ತಾ ಇರಲಿಲ್ಲ. ಆದರೆ ಈಗ ನಡೀತಿರೋದೇನು ಓಪನ್ ಗ್ಯಾಂಬ್ಲಿಂಗ್ ರೀತಿಯಾದಂಥ ಲಾಬಿಗಳು, ಇದು ಸರಿನಾ? ಗ್ಯಾಂಬ್ಲಿಂಗ್ ಅಂತ ಹೇಳೋದನ್ನ ಓಪನ್ ಆಗಿ ಕೇಳಿರ್ಬೋದು, ಅದನ್ನು ಗ್ಯಾಂಬ್ಲಿಂಗ್ ಅಂತ ಕರೆದ್ರೆ ಸರಿ ಇಲ್ಲ. ಗ್ಯಾಂಬ್ಲಿಂಗ್ ಅಂತ ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳ್ತೇನೆ. ಮತ್ತೊಂದು ನೋಡಿದ್ರೆ ಕೊಟ್ಟಂತ ಸಚಿವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನು ಅವರು ಈಗಾಗಲೇ ತಿಳಿಸಿರುವಂಥದ್ದು. ಅಲ್ಲ, ಅವ್ರು ಹೇಳೋದು ಸರಿ ಇದೆ. ಮಾಡುವಾಗ ಒಂದು ಸಾರಿ ಮಾಡಿ ಕೆಲವರನ್ನ ಅವರು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಕೆಲವು ಹಿರಿಯ ಸಚಿವರುಗಳನ್ನ ಇಟ್ಕೊಂಡಿರ್ತಾರೆ, ಆಮೇಲೆ ಯಂಗ್ಸ್ಟರ್ಸ್ನ ಜೊತೆಯಲ್ಲಿ ತೊಗೊಂಡು ಅವರ ಅನುಭವ ಆದಮೇಲೆ ಹಿರಿಯರನ್ನ ಹಾಗೆ ತೆಗಿತಾ ಇರ್ತಾರೆ. ಅದು ಪದ್ಧತಿ, ಇದು ನಡ್ಕೊಂಡು ಬರುತ್ತೆ. ಅಧ್ಯಕ್ಷ ಸ್ಥಾನದ ಕುರಿತಂತೆ ನಾಯಕತ್ವ ಚರ್ಚೆನೂ ಬರುತ್ತಲ್ಲ ಸರ್, ಸಹಜವಾಗಿ ಕೂಡ ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತಲ್ಲ ಸರ್ ಹೈಕಮಾಂಡ್ ನಾಯಕರು. ಇದೆಲ್ಲ ಯಾರು ಮಾಡ್ಬೇಕು ಹೇಳಿ? ಇದೆಲ್ಲ ಹೈಕಮಾಂಡ್ನವರೇ ಮಾಡಬೇಕು. ನಾವು ಏನೇ ನಾನಾಗಲಿ ಮತ್ತು ಯಾರೇ ನಮ್ಮ ಮುಖಂಡರುಗಳು ಹೇಳಿಕೆಗಳನ್ನ ಕೊಟ್ಟರೆ ಏನಾಗೋದಿಲ್ಲ. ಅಲ್ಲಿ ಹೈಕಮಾಂಡ್ನವರು ಇದನ್ನೆಲ್ಲ ಗಮನಿಸಿದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಅದನ್ನು ತೀರ್ಮಾನ ಅಲ್ಲಿ ಆಗಬೇಕಿಬಿಟ್ರೆ ಇಲ್ಲೇನೂ ಆಗೋದಿಲ್ಲ. ಯಾರೇನೇ ಹೇಳಿಕೆಗಳು ಕೊಟ್ಟರು ಕೂಡ ಇಲ್ಲೇನೂ ಆಗೋದಿಲ್ಲ.